ಹಾಯ್ ಗೆಳೆಯರೆ, ನಾನು ರಾಧಾ. ನಾನು ದಕ್ಷಿಣ ಭಾರತದ ಮೂಲದವಳು. ನಾವೆಲ್ಲರೂ ಒಂದು ಸಣ್ಣ ಹೋಟೆಲ್ ನಡೆಸುತ್ತಾ ಜೀವನ ಸಾಗಿಸುತ್ತಿದ್ದೇವೆ. ನಾನು ಇಲ್ಲಿಗೆ ಬಂದು ಬಹಳ ವರ್ಷಗಳಾಗಿವೆ, ಆದ್ದರಿಂದ ನನಗೆ ಕನ್ನಡ ಓದಲು ಮತ್ತು ಬರೆಯಲು ಚೆನ್ನಾಗಿ ಬರುತ್ತದೆ. ಪ್ರಸ್ತುತ ನಾನು ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದೇನೆ. ನಾನು ನಿಮಗೆ ಒಂದು ಆಕಸ್ಮಿಕ ಘಟನೆಯ ಬಗ್ಗೆ ಹೇಳಲು ಬಯಸುತ್ತೇನೆ. ಇದು ಕೆಲವು ವರ್ಷಗಳ ಹಿಂದೆ ಸಂಭವಿಸಿತು. ಶಿಕ್ಷಣ ಮುಗಿಸಿ ಮದುವೆಯಾದ ನನ್ನ ಜೀವನವು ಸಂತೋಷದಿಂದ ಸಾಗುತ್ತಿತ್ತು. ಹೋಟೆಲ್ನಿಂದ ನಮಗೆ ಉತ್ತಮ ಆದಾಯವಿತ್ತು, ಆದರೆ ನನಗೆ ಒಂದು ಕೊರತೆಯಿತ್ತು. ನನ್ನ ಮಡಿಲು ಎಂದಿಗೂ ತುಂಬಿರಲಿಲ್ಲ. ಇದರಿಂದಾಗಿ ಮನೆಯಲ್ಲಿ ಆಗಾಗ್ಗೆ ಜಗಳಗಳು ಆಗುತ್ತಿದ್ದವು. ಸಮಸ್ಯೆ ನನಗಿರಲಿಲ್ಲ, ಬದಲಾಗಿ ನನ್ನ ಗಂಡನಿಗೆ ಸ್ವಲ್ಪ ಸಮಸ್ಯೆ ಇತ್ತು. ಆದರೆ ನಾನೇ ಮನೆಯಲ್ಲಿ ಸುಳ್ಳು ಹೇಳುತ್ತಿದ್ದೆ. ನನಗೆ ಸಮಸ್ಯೆ ಇದೆ ಎಂದು ಹೇಳಿದ್ದೆ, ಯಾಕೆಂದರೆ ನನ್ನ ಗಂಡನಿಗೆ ಅವಮಾನವಾಗಬಾರದು ಎಂದು ನಾನು ಎಲ್ಲರ ಮುಂದೆ ಸುಳ್ಳು ಹೇಳಿದ್ದೆ. ಕೊನೆಗೆ ಹಲವಾರು ಚಿಕಿತ್ಸೆಗಳನ್ನು ಪಡೆದ ನಂತರವೂ ಹಣವು ಮಾತ್ರ ಖರ್ಚಾಯಿತು. ಆದರೆ ಯಾವುದೇ ಫಲಿತಾಂಶ ಸಿಗಲಿಲ್ಲ. ನಾನು ಸಾಕಷ್ಟು ಆಸ್ಪತ್ರೆಗಳಿಗೆ, ವೈದ್ಯರಿಗೆ, ಆಯುರ್ವೇದ ಔಷಧಿಗಳಿಗೆ, ಹೀಗೆ ಎಲ್ಲ ಕಡೆಗೆ ಹೋಗಿ ಬಂದೆ. ನನಗೂ ಬೇಸರವಾಗಿತ್ತು. ಒಂದು ದಿನ ನನ್ನ ಸ್ನೇಹಿತೆಯೊಂದಿಗೆ ಮಾತನಾಡುತ್ತಿದ್ದಾಗ ಅವಳು ನನಗೆ ತಕ್ಷಣವೇ ಏನನ್ನೂ ಮಾಡಬೇಡ ಎಂದು ಹೇಳಿದಳು. ನನಗೆ ಒಬ್ಬ ಆಯುರ್ವೇದ ವೈದ್ಯರ ಪರಿಚಯವಿದೆ, ಒಮ್ಮೆ ಅವರನ್ನು ಭೇಟಿಯಾಗು. ನಿಮ್ಮ ಸಮಸ್ಯೆ ಬಗೆಹರಿಯಬಹುದು. ಒಂದು ವೇಳೆ ಸಮಸ್ಯೆ ಬಗೆಹರಿಯದಿದ್ದರೆ ನಿನಗೆ ಏನು ತೋಚುತ್ತದೆಯೋ ಅದನ್ನು ಮಾಡು ಎಂದು ಹೇಳಿದಳು. ನಾನು ಸರಿ ಎಂದು ಹೇಳಿದೆ. ನನ್ನ ಸ್ನೇಹಿತೆ ಹೇಳಿದ ಮಾತನ್ನು ನಾನು ನನ್ನ ಗಂಡನಿಗೆ ಹೇಳಿದಾಗ, ಇಷ್ಟು ವರ್ಷಗಳಲ್ಲಿ ಆಗದ ಕೆಲಸ ಈಗ ಆಗುತ್ತದೆಯೇ? ಚಿಕಿತ್ಸೆಗಳೆಲ್ಲ ಸುಳ್ಳು. ಅವರು ಸುಮ್ಮನೆ ಹಣವನ್ನು ದೋಚುತ್ತಾರೆ ಎಂದು ಹೇಳಿದರು. ಸ್ವಲ್ಪ ಸಮಯದ ನಂತರ ಇದೇ ವಿಚಾರದಲ್ಲಿ ಜಗಳವಾದಾಗ 2 ದಿನಗಳ ನಂತರ ನನ್ನನ್ನು ಆ ಆಯುರ್ವೇದ ವೈದ್ಯರ ಬಳಿ ಕರೆದುಕೊಂಡು ಹೋಗಲು ಒಪ್ಪಿಕೊಂಡರು. ಮಾರನೇ ದಿನ ಹತ್ತಿರದ ಊರಿಗೆ ಹೋದಾಗ ಅಲ್ಲಿ ಯಾವುದೇ ಆಸ್ಪತ್ರೆ ಬೋರ್ಡ್ ಇರಲಿಲ್ಲ, ಆದರೆ ನನ್ನ ಹಾಗೆ 5-6 ಜನರು ಮಾತ್ರ ಅಲ್ಲಿ ಕುಳಿತಿದ್ದರು. ಸುಮಾರು ಹೊತ್ತಿನ ನಂತರ ನನ್ನ ಸರದಿ ಬಂದಿತು. ನಂತರ ನಾನು ನಮ್ಮ ಪರಿಚಯ ಮಾಡಿಕೊಂಡು ಅವರ ಹತ್ತಿರ ನನ್ನ ಸಮಸ್ಯೆಯನ್ನು ಹೇಳಿಕೊಂಡೆ. ಅವರು ಹೆದರಬೇಡ, ಇದೆಲ್ಲವನ್ನೂ ಬಗೆಹರಿಸಬಹುದು. ಆದರೆ ನಾವು ಪ್ರಯತ್ನವನ್ನೂ ಮಾಡಬೇಕು, ಅರ್ಧಕ್ಕೆ ಬಿಡಬಾರದು ಎಂದು ಹೇಳಿದರು. 2 ದಿನ ಬಿಟ್ಟು ಬಾ, ಆಮೇಲೆ ಎಲ್ಲಾ ಪರೀಕ್ಷೆಗಳನ್ನು ಮಾಡೋಣ ಎಂದು ಕೆಲವು ಬೇರುಗಳನ್ನು ಕೊಟ್ಟು ಕಳಿಸಿದರು. ಮನೆಗೆ ವಾಪಸ್ ಬರುವಾಗಲೇ ನನ್ನ ಗಂಡ ನನ್ನನ್ನು ಬೈಯಲು ಪ್ರಾರಂಭಿಸಿದರು. ಇಲ್ಲಿಯವರೆಗೆ ಬಂದಿದ್ದು ಹಣ ವ್ಯರ್ಥ ಎಂದು ಹೇಳಿದರು. ನಾನು ಅವರಿಗೆ ಏನು ಹೇಳದೆ ಸುಮ್ಮನೆ ಇದ್ದೆ. ಮನೆಗೆ ಬಂದು ಈ ಬಗ್ಗೆ ಹೇಳಿದಾಗ, ಸರಿ 2 ದಿನ ಬಿಟ್ಟು ಹೋಗೋಣ ಎಂದು ತೀರ್ಮಾನವಾಯಿತು. ಮತ್ತೆ ನಾವು 2 ದಿನ ಬಿಟ್ಟು ಅಲ್ಲಿಗೆ ಹೋದೆವು. ಅಲ್ಲಿ ಸಾಕಷ್ಟು ಸರದಿ ಇತ್ತು, ಹೀಗಾಗಿ ನನ್ನದು ಕೊನೆಯ ಸರದಿಯಾಗಿತ್ತು. ಇದರಿಂದಾಗಿ ನನ್ನ ಸರದಿ ಬಹಳ ತಡವಾಗಿ ಬಂದಿತು. ಸಾಯಂಕಾಲ 6 ಗಂಟೆಯ ಸುಮಾರಿಗೆ ಅಲ್ಲಿ ಗದ್ದಲ ಕಡಿಮೆಯಾಗಿತ್ತು. ಆಮೇಲೆ ಅವರು ಇಬ್ಬರನ್ನು ಒಳಗೆ ಕರೆದು ಸ್ವಲ್ಪ ಹೊತ್ತು ಮಾತನಾಡಿಸಿದರು. ಆಮೇಲೆ ಅವರು ಮೊದಲು ನನಗೆ ಪರೀಕ್ಷೆ ಮಾಡಬೇಕು, ಆಮೇಲೆ ನಿನ್ನ ಗಂಡನಿಗೆ ಪರೀಕ್ಷೆ ಮಾಡಬೇಕು ಎಂದರು. ನನ್ನ ಗಂಡ ಹೊರಗೆ ಹೋಗಿ ಕುಳಿತುಕೊಂಡರು. ನಾನು ಗಾಬರಿಯಿಂದ ಅವರನ್ನೇ ನೋಡುತ್ತಾ ಇದ್ದೆ. ಯಾಕೆಂದರೆ ಅಲ್ಲಿ ನಾವಿಬ್ಬರೇ ಇದ್ದೆವು. ಆಗ ಅವರು ಹೆದರಬೇಡ, ನಾನು ಇಲ್ಲೇ ಇದ್ದು ನಿನ್ನ ಪರೀಕ್ಷೆ ಮಾಡುತ್ತೇನೆ ಎಂದರು. ನಾನು ಸರಿ ಎಂದು ಹೇಳಿದೆ. ಆಮೇಲೆ ಅವರು ಒಳಗಿದ್ದ ಕೋಣೆಗೆ ಹೋಗುವಂತೆ ಹೇಳಿದಾಗ ನಾನು ಸ್ವಲ್ಪ ಹೆದರಿ ಗಲಿಬಿಲಿಯಾಗಿದ್ದೆ. ಆದರೂ ಸ್ವಲ್ಪ ಧೈರ್ಯ ಮಾಡಿ ಒಳಗೆ ಹೋದೆ. ಅಲ್ಲಿ ಬೇರೆ ಬೇರೆ ಸಸ್ಯ ಔಷಧಿ ಬೇರುಗಳು ಏನೇನೋ ಇದ್ದವು. ನಾನು ಸುಮ್ಮನೆ ನಿಂತಿದ್ದೆ. ಆಮೇಲೆ ಅವರು ಮೇಲೆ ಹತ್ತು, ಪರೀಕ್ಷೆ ಮಾಡುತ್ತೇನೆ ಎಂದು ಹೇಳುತ್ತಾ ನನ್ನ ಕೈ ಹಿಡಿದು ಮೇಲೆ ಹತ್ತಿಸಿದರು. ಹೀಗೆ ಹತ್ತಿಸಬೇಕಾದರೆ ಅವರ ಕೈ ಇನ್ನೆಲ್ಲೋ ತಾಗಿತು. ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಅನಿಸಿತು. ಆದರೆ ನಾನು ಸುಮ್ಮನೆ ಇದ್ದೆ. ಆಮೇಲೆ ಅವರು ನನ್ನ ನಾಡಿಯನ್ನು ಪರೀಕ್ಷೆ ಮಾಡುತ್ತಿದ್ದರು. ಹೀಗೆ ಪರೀಕ್ಷೆ ಮಾಡಬೇಕಾದರೆ ಸ್ವಲ್ಪ ಹತ್ತಿರ ಬಂದು ನಿನ್ನ ಗಂಡ ನಿನಗೆ ಸರಿಯಾಗಿ ನೋಡಿಕೊಳ್ಳುವುದಿಲ್ಲವೇ, ಸರಿಯಾಗಿ ಮನೆಯಲ್ಲಿ ಕೆಲಸ ಮಾಡುತ್ತಾರೆಯೇ ಎಂದು ನೇರವಾಗಿ ಕೇಳಿದರು. ನಾನು ಸಿಟ್ಟಿನಿಂದ ಏನಿಲ್ಲ, ಎಲ್ಲ ಕೆಲಸವನ್ನು ಸರಿಯಾಗಿ ಮಾಡುತ್ತಾರೆ ಎಂದು ಹೇಳಿದೆ. ಆಗ ಅವರು, ನೋಡು, ನೀನು ಸುಳ್ಳು ಹೇಳಿದರೆ ನಿನಗೆ ತೊಂದರೆಯಾಗುತ್ತದೆ, ನಿಜ ಹೇಳಬೇಕು. ಇಲ್ಲದಿದ್ದರೆ ಚಿಕಿತ್ಸೆ ಹೇಗೆ ಕೊಡೋದು ಎಂದು ಕೇಳಿದರು. ಆಗ ನಾನು ಸುಮ್ಮನಿದ್ದೆ. ಆಮೇಲೆ ಅವರು, ಸರಿ, ನಿನ್ನ ಗಂಡ ಎಷ್ಟು ಬಾರಿ ಕೆಲಸ ಮಾಡುತ್ತಾನೆ ಎಂದು ಕೇಳಿದಾಗ, ದಿನಾಲು ಕೆಲಸ ಮಾಡುವುದಿಲ್ಲ, ಆದರೆ ವಾರಕ್ಕೆ 5-6 ಬಾರಿ ಕೆಲಸ ಮಾಡುತ್ತಾನೆ ಎಂದು ಹೇಳಿದೆ. ಅವರು, ಹೌದು, ಹೀಗೆ ಕೆಲಸ ಮಾಡುವಾಗ ಸರಿಯಾಗಿ ಎಲ್ಲ ಆಗುತ್ತದೆ ಎಂದು ಕೇಳಿದರು. ಆಗ ನಾನು ಸರಿಯಾಗಿ ಎಲ್ಲಾ ಕೆಲಸ ಆಗುತ್ತದೆ ಎಂದು ಹೇಳಿದೆ.
ಆಗ ಅವನು ಕೆಲಸ ಮಾಡುವಾಗ ನಿನಗೆ ವಾಂತಿ ಆಗುತ್ತದೆ ಎಂದು ಕೇಳಿದರು. ನಾನು ಕೆಲವೊಮ್ಮೆ ವಾಂತಿ ಆಗುತ್ತದೆ, ಆದರೆ ಕೆಲವೊಮ್ಮೆ ಆಗುತ್ತದೋ ಇಲ್ಲವೋ ಗೊತ್ತೇ ಆಗುವುದಿಲ್ಲ ಎಂದು ಹೇಳಿದೆ. ಆಗ ಅವರು, ನೋಡು, ನಿನಗೆ ನಿನ್ನ ಸಮಸ್ಯೆ ಬಗ್ಗೆನೇ ಗೊತ್ತಿಲ್ಲ. ಹೀಗಿದ್ದಾಗ ನೀನು ಎಷ್ಟು ಕಡೆ ಅಲೆದಾಡಿ ಪರೀಕ್ಷೆ ಮಾಡಿಸಿದರೇನು? ಸುಮ್ಮನೆ ಸಮಯ ಮತ್ತು ದುಡ್ಡು ಹಾಳು ಎಂದು ಹೇಳಿದರು. ಆಮೇಲೆ ಅವರು, ನಿನಗೆ ವಾಂತಿಯಾದರೆ ಮಾತ್ರ ನೀನು ಆರೋಗ್ಯವಾಗಿ ಇದ್ದೀಯಾ ಅಂತ, ಇಲ್ಲದಿದ್ದರೆ ನಿನಗೆ ಸಮಸ್ಯೆ ಇದ್ದ ಹಾಗೆ. ಇವಾಗ ನಾನು ಕೆಲವು ಪರೀಕ್ಷೆಗಳನ್ನು ಮಾಡುತ್ತೇನೆ, ಆದರೆ ನೀನು ಸುಮ್ಮನಿರಬೇಕು ಎಂದು ಹೇಳಿದೆ. ನಾನು ಸರಿ, ಅದೇನು ಪರೀಕ್ಷೆ ಎಂದು ಕೇಳಿದಾಗ, ಇವಾಗ ಸ್ವಲ್ಪ ಸುಮ್ಮನಿರು ಎಂದು ಹೇಳಿದರು. ಆಮೇಲೆ ವೈದ್ಯ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಮತ್ತೆ ಒಳಗೆ ಬಂದರು. ಆಗ ನಾನು, ಇವಾಗ ಏನು ಮಾಡಬೇಕು ಎಂದು ಕೇಳಿದಾಗ ಅವರು, ನೀನು ಸ್ವಲ್ಪ ಹೊತ್ತು ಸುಮ್ಮನಿದ್ದರೆ ಸಾಕು, ಎಲ್ಲವನ್ನೂ ಪರೀಕ್ಷೆ ಮಾಡುತ್ತೇನೆ ಎಂದು ಹೇಳಿದರು. ನನಗೆ ಅವರ ಮಾತಿನ ಅರ್ಥ ಆಗಲೇ ಇಲ್ಲ. ನಾನು ಕೆಲ ಹೊತ್ತು ಸುಮ್ಮನೆ ಇದ್ದಾಗ ಅವರು ಕೂಡಲೇ ಹತ್ತಿರ ಬಂದರು. ಕೂಡಲೇ ನಾನು, ಆ ರೀತಿಯಲ್ಲ, ನನ್ನನ್ನು ಏನು ಎಂದುಕೊಂಡಿದ್ದೀರಾ? ನೀವು ಚಿಕಿತ್ಸೆ ಕೊಡೋ ನೆಪದಲ್ಲಿ ಹೀಗೆ ಮಾಡೋಕೆ ಬಂದರೆ ಹೇಗೆ ಎಂದು ಹೇಳಿದೆ. ಆಗ ವೈದ್ಯ ಸಿಟ್ಟಿಗೆದ್ದು, ಸಮಾಧಾನವಾಗಿ ಯೋಚನೆ ಮಾಡು ಎಂದರು. ನಿನಗೂ ಮನೆಯಲ್ಲಿ ಸಾಕಷ್ಟು ಬೈಯುತ್ತಿರುತ್ತಾರೆ. ಇವಾಗ ಇಲ್ಲಿಂದ ಕೂಡ ಹಾಗೆ ಹೋದರೆ ಅದಕ್ಕೂ ಬೈಯುತ್ತಾರೆ. ನೀನು ಯಾವ ವೈದ್ಯರ ಬಳಿ ಹೋದರೂ ನಿನ್ನ ಸಮಸ್ಯೆ ಬಗೆಹರಿಯುವುದಿಲ್ಲ. ಬೇಕಿದ್ದರೆ ನೀನು ವಾಪಸ್ ಮನೆಗೆ ಹೋಗ್ತಿದ್ರೆ ಹೋಗು ಎಂದು ಹೇಳಿದರು. ಸಮಸ್ಯೆ ಇರುವುದು ಎಲ್ಲಿ ಎನ್ನುವುದು ನನಗೂ ಗೊತ್ತಿದೆ. ನಿನ್ನ ಸಮಸ್ಯೆ ಹೊರಗೆ ಕೂತಿದೆ. ಅದು ನನಗೆ ಗೊತ್ತು, ಆದರೆ ಮನೆಯಲ್ಲಿ ನಿನಗೆ ಸಮಸ್ಯೆ ಇದೆ ಅಂತ ತಿಳಿದಿದ್ದಾರೆ ಎಂದು ಹೇಳಿಬಿಟ್ಟರು. ಅದನ್ನ ಕೇಳಿ ನನಗೆ ಆಶ್ಚರ್ಯವಾಯಿತು. ಆಗ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಅಲ್ಲಿಯೇ ಕುಳಿತು ಕಣ್ಣೀರು ಹಾಕುತ್ತಿದ್ದೆ. ಆಗ ಅವರು, ನೋಡು, ಹೀಗೆ ಕಣ್ಣೀರು ಹಾಕಿದರೆ ಏನು ಉಪಯೋಗಕ್ಕೆ ಬರುವುದಿಲ್ಲ. ನಿನಗೆ ನಾನು ಸಹಾಯ ಮಾಡೇ ಮಾಡುತ್ತೇನೆ ಎಂದು ಹೇಳಿದ. ಆಗ ನಾನು, ಇವಾಗ ಏನು ಮಾಡಬೇಕು ಹೇಳಿ ಅಂದಾಗ ಅವರು, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಎಂದು ಹೇಳಿದರು. ಆಮೇಲೆ ಅವರು ನನ್ನ ಪರೀಕ್ಷೆ ಮಾಡುತ್ತಾ ಇದ್ದಾಗ ಅವರು ದೊಡ್ಡ ಇಂಜೆಕ್ಷನ್ ಕೊಟ್ಟರು. ನನಗೂ ಸ್ವಲ್ಪ ನೋವಾಗಿ ಕಣ್ಣೀರು ಬಂದಿತ್ತು. ಆಮೇಲೆ ಎಲ್ಲಾ ಚಿಕಿತ್ಸೆ ಮುಗಿಯಿತು. ಹೀಗೆ ಹೋಗುವಾಗ ಅವರು, ನೋಡು, ಹೀಗೆ ಒಮ್ಮೆಲೇ ಎಲ್ಲಾ ಚಿಕಿತ್ಸೆ ಮುಗಿಯುವುದಿಲ್ಲ. 2 ದಿನಕ್ಕೊಮ್ಮೆ ಬಂದು ಪರೀಕ್ಷೆ ಮಾಡಿಸಿಕೊ, ಬರುವಾಗ ಏಕಾಂಗಿಯಾಗಿ ಬಾ ಎಂದು ಹೇಳಿದರು. ಆಮೇಲೆ ಆ ವೈದ್ಯ ನನ್ನ ಗಂಡನನ್ನು ಕರೆದು, ಇವರಿಗೆ ಚಿಕಿತ್ಸೆ ಕೊಟ್ಟಿದ್ದೇನೆ. ಇನ್ಮುಂದೆ ನೀನು ಬರುವುದು ಬೇಡ, ಅವರೊಬ್ಬರೇ ಬಂದರೆ ಸಾಕು ಎಂದು ಹೇಳಿದರು. ಕೊನೆಗೆ ಇದಾದ 6 ತಿಂಗಳಿಗೆ ಸಂತೋಷದ ಸುದ್ದಿ ಸಿಕ್ಕಿತು. ಆದರೆ ಆಘಾತ ಎಂಬಂತೆ ಇನ್ನೊಂದು ಸುದ್ದಿಯೂ ಹೊರಗೆ ಬಿತ್ತು. ಆ ವೈದ್ಯನೇ ಅಲ್ಲ, ಅವನೊಬ್ಬ ವೇಷ ಮರೆಸಿಕೊಂಡು ಊರೂರು ಅಲೆಯುತ್ತಿದ್ದ ಕಳ್ಳ ಎಂದು ಗೊತ್ತಾದಾಗ ನನಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚದಾಯಿತು. ಆದರೆ ಏನು ಮಾಡುವುದು, ಅಲ್ಲಿಗೆ ಚಿಕಿತ್ಸೆಗೆ ಅಂತ ಹೋಗಿದ್ದು ನಾನಷ್ಟೇ ಅಲ್ಲ, ಬೇರೆಯವರು ಹೋಗಿದ್ದು ಎಂದು ಸುಮ್ಮನೆ ಇದ್ದೆ. ಆದರೆ ಆ ಕೊರಗು ನನ್ನ ಕಾಡುತ್ತಲೇ ಇತ್ತು. ಕೊನೆಗೆ ಬೇರೆ ಬೇರೆ ಔಷಧಿ ತೆಗೆದುಕೊಂಡು ಅದನ್ನು ಬೆಳೆಯಲು ಬಿಡದೆ ಅದನ್ನು ಅಲ್ಲಿಗೆ ಕೊನೆಗಾಣಿಸಿದೆ. ಮನೆಯವರಿಗೆ ಮೋಸ ಮಾಡಿದ ನನಗೆ ದೇವರು ತಕ್ಕ ಶಿಕ್ಷೆಯನ್ನು ನೀಡಿದ್ದನು. ನಾನು ಮಾತ್ರ ಯಾರಿಗೂ ಏನು ಹೇಳದ ಪರಿಸ್ಥಿತಿಯಲ್ಲಿದ್ದೆ. ಆದರೆ ಕೊನೆಗೆ ಈ ಘಟನೆ ನಡೆದ 2 ವರ್ಷದ ಬಳಿಕ ದೇವರು ನನಗೆ ಆಶೀರ್ವಾದ ಮಾಡಿದ್ದನು. ಮನೆಯವರೆಲ್ಲರೂ ಸಂತೋಷವಾಗಿ ಇದ್ದೆವು. ಇನ್ನು ಯಾರೂ ಕೂಡ ಕಳ್ಳ ವೈದ್ಯರ ಹತ್ತಿರ ಹೋಗಬಾರದು, ಚಿಕಿತ್ಸೆಯ ನೆಪದಲ್ಲಿ ತಮಗೆ ತಾವೇ ಮೋಸ ಮಾಡಿಕೊಳ್ಳಬಾರದು. ಎಲ್ಲರೂ ಹುಷಾರಾಗಿರಬೇಕು ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಜೀವನದಲ್ಲಿ ನಡೆದ ಒಂದು ಭಯಾನಕ ಘಟನೆಯ ಬಗ್ಗೆ ಹೇಳುತ್ತೇನೆ. ಇದು ಮೋಸ, ನಂಬಿಕೆ ಮತ್ತು ಕಹಿ ಸತ್ಯಗಳ ಕತೆ. ಈ ಕತೆ ನಿಮಗೆ ಎಚ್ಚರಿಕೆಯ ಸಂದೇಶ ನೀಡುತ್ತದೆ. ಕೊನೆವರೆಗೂ ನೋಡಿ.